ಸರಿ ಏನ್ ಮುಖ ನೋಡ್ತಾ ನಿಂತ್ಕೊಂಡ್ಬಿಟ್ರಿ ಶುರು ಮಾಡ್ಕೊಳ್ಳಿ ವಿಕ್ರಾಂತ್ ನಿನಗೆ ಪುಲಾವ್ ಮಾಡೋದಿಗೆ ಬರುತ್ತಲ್ವಾ ನೀ ಪುಲಾವ್ ಮಾಡು ಆಯ್ತೇರಿಲ್ಲ ಕಡ್ಡಿ ಪಕ್ಕಡ್ಡಿ ಜುಮ್ಮ ವಿಕ್ರಾಂತ್ ವಿಕ್ರಾಂತ್ ಯಾಕೆ ಸೈಲೆಂಟ್ ಆಗ್ಬಿಟ್ಟೆ ನಾನು ಯಾವಾಗ ಹೇಳಿದೆ ಅಗ್ರಜ ನನಗೆ ಪಲಾವ್ ಮಾಡಕ್ ಬರುತ್ತೆ ಅಂತ ಲಾಸ್ಟ್ ವೀಕ್ ಅಷ್ಟೇ ಹೇಳ್ದಲ್ಲೋ ಯೂಟ್ಯೂಬಲ್ಲಿ ಪಲಾವ್ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ ಅಂತ ಅದು ಹಾಗಲ್ಲ ಅಗ್ರಜ ನಾನು ಹೇಳಿದ್ದು ಆ ಥರ ಪಲಾವ್ ಮಾಡಿಕೊಟ್ರೆ ಚೆನ್ನಾಗಿ ಕುತ್ಕೊಂಡು ತಿಂತೀನಿ ವಿಡಿಯೋ ನೋಡ್ಕೊಂಡು ಅಂತ ಅಂದಿದ್ದು ನೀನು ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ ಇಟ್ಸ್ ಓಕೆ ನೋ ವರೀಸ್ ಹೇಗೂ ನೋಡಿದ್ಯಲ್ಲ ಇನ್ನೊಂದ್ಸಲ ನೋಡ್ಕೊಂಡು ಮಾಡಿದ್ರೆ ಆಯಿತು ಅಷ್ಟೇ ತಾನು ಅದರಲ್ಲಿರೋದು ಯೂಟ್ಯೂಬ್ ಜಿಂದಾಬಾದ್ ಫೋನಲ್ಲಿ ಏನ್ ನೋಡ್ತಾ ಇದ್ದೀರಾ ವಿಕ್ಕಿ ಅವರೇ ಏನಿಲ್ಲ ಹೆಂಡತಿ ಅದು ಪಲಾವ್ ಮಾಡೋದು ಹೇಗೆ ಅಂತ ರಿವೈಸ್ ಮಾಡ್ತಿದ್ದೆ ಅಷ್ಟೇ ಅಮೂಲ್ಯ ಇನ್ನು ಏನ್ ನೋಡ್ತಾ ನಿಂತ್ಕೊಂಡಿದ್ಯಾ ಇವತ್ತು ನಮಗೆ ಅಡ್ಗೆ ಮನೆ ಗ್ರಜ ಹಾಲಿಡೇ ಟುಡೇ ಕಮ್ ಗರ್ಲ್ಸ್ ಲೆಟ್ಸ್ ಗೋ ಓಕೆ ಬೈ ಹ್ಯಾವ್ ಫನ್ ಆಯ್ತೇರಿಲ್ಲ ಕಡ್ಡಿ ಪಕ್ಕಡ್ಡಿ ಜುಮ್ಮ ಓಕೆ ಗಂಟ ರುಚಿ ಬೇರೆ ಇಲ್ಲ ಇನ್ನು ಸ್ವಲ್ಪ ಬೇಕು ಇನ್ನು ಸ್ವಲ್ಪ ಹಾಕಿ ಏಯ್ ನಿಮ್ಗೇನೋ ಹುಚ್ಚಿಡ್ದಿದ್ಯಾ ಯಾಕೆ ಅಷ್ಟೊಂದು ಉಪ್ಸಿರುತ್ತಿದ್ದೀರಾ ಅಗ್ರಜ ಈ ಟಾಸ್ಕ್ನ ನಾವು ನೋಡ್ಕೊಳ್ತೀವಿ ನಿನ್ನ ಕೆಲಸನ ಬೇಗ ಮಾಡಿ ಮುಗಿಸೋ ಬಟ್ ಸ್ಟಿಲ್ ಹೇಳ್ತಾ ಇದೀನಿ ವಿಕ್ರಾಂತ್ ಧ್ರುವ ಇದು ನಿಜವಾಗ್ಲೂ ತಿನ್ನೋದಕ್ಕಾಗಲ್ಲ ಆಚೆ ಚೆಲ್ಬೇಕಾಗುತ್ತೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಸರಿ ನೀನು ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀಯಾ ಧ್ರುವ ಈ ಎಕ್ಸ್ಪೆರಿಮೆಂಟ್ ಸಾಕು ಮರಿಯತ್ತೆ ಹೇಳ್ಕೊಟ್ರೋ ಯಾವ್ದಾದ್ರು ರೆಸಿಪಿ ಇದ್ರೆ ಪ್ರಯೋಗ ಮಾಡೋಣ ಅಗ್ರಜ ನೀನು ಬೇಗ ಒಬ್ಬಟ್ಟು ಮಾಡಿ ಮುಗಿಸೋ ಓಕೆ ಏಯ್ ಏಯ್ ಧ್ರುವ ವಿಕ್ರಮ್ ಈ ಒಬ್ಬಟ್ಟಿಲಿಂದ ಬಂದಾಗ್ಲಾಕಂತು ಛೇ ಹೇಗಾದ್ರೂ ಮಾಡಿ ನಾನು ಮರ್ಯಾದೆ ಉಳಿಸ್ಕೊಳ್ಳೇಬೇಕು ಈ ಬಜಾರ್ ಇದ್ದೀರ ಅಟ್ಲೀಸ್ಟ್ ಹೆಲ್ಪ್ ಮಾಡಿರೋಳು ಯಾವ್ದು ಅವಳು ಕರ್ಕೊಂಡು ಹೊಟ್ಟೋದ್ಲು ನಾನ್ ಸೆನ್ಸ್ ವೈಜಯಂತಿ ಅಮ್ಮ ವೈಜಯಂತಿ ಅಮ್ಮ ಪುರೋಹಿತ್ರೆ
ನಮಸ್ಕಾರ. ನಮಸ್ಕಾರಮ್ಮ. ನಿಮಗೋಸ್ಕರನೇ ಭಾಳ ಹೊತ್ತಿಂದ ಕಾಯ್ತಾ ಇದ್ವಿ. ಚೆನ್ನಾಗಿದ್ದೀರಾ? ಭಗವಂತನ ಅನುಗ್ರಹ, ಆರೋಗ್ಯವಾಗಿದ್ದೀನಿ. ಮನೆಯಲ್ಲೇನೋ ಒಳ್ಳೇದು ನಡೀತು ಅಂತ ಫೋನ್ನಲ್ಲೇ ಶ್ರೀಧರ್ ಅವ್ರು ಹೇಳಿದ್ರು. ಹೌದು ಪುರೋಹಿತ್ರೆ, ಮನೆ ಮೊಮ್ಮಗ ಮನೆಗೆ ವಾಪಸ್ ಬಂದಿದ್ದಾನೆ. ತುಂಬ ವರ್ಷಗಳ ನಂತರ ನಾವು ಇದಕ್ಕೋಸ್ಕರ ಕಾಯ್ತಾ ಇದ್ವಿ. ಮನೇಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡಿಸೋಣ ಅಂತ. ತುಂಬ ಸಂತೋಷ ನಮ್ಮ. ಸತ್ಯನಾರಾಯಣ ಪೂಜೆ ಮಾಡಿಸೋದ್ರಿಂದ ಮನೆಯಲ್ಲಿ ಶಾಶ್ವತವಾಗಿ ಸುಖ, ಶಾಂತಿ, ನೆಮ್ಮದಿ ಸದಾ ಕಾಲ ನೆಲೆಸಿರುತ್ತೆ. ಆಮೇಲೆ ಪೂಜೆಗಾರನ ದಂಪತಿಗಳು ಕೂತ್ಕೊಬೇಕು. ಯಾರು ಕೂತ್ಕೊತಾರೆ? ಹೌದಲ್ವಾ? ಸುಹಾಸಿನಿ, ಶ್ರೀಧರ್, ಬನ್ನಿ ಇಲ್ಲಿ. ಪೂಜೆಗೆ ನನ್ನ ಮಗಳು ಅಳಿಯನೇ ಕೂತ್ಕೊಳ್ತಾರೆ. ಏನು ನಾವಾ? ಒಳ್ಳೇದಾಗ್ತಾ ಇದೆ. ಮನೆ ಹಿರಿಯ ದಂಪತಿಗಳಾಗಿ ನೀವೇ ಕೂತ್ಕೋಬೇಕು. ಸರಿ ಇದೆ, ನೀವು ಹೋಗಿ ಮಡಿ ಉಟ್ಕೊಂಬನ್ನಿ. ಏನ್ ಒಳ್ಳೇದು ನಡೀತಾ ಇದೆ? ಎಲ್ಲ ನನ್ನ ವಿರುದ್ಧವಾಗಿ ನಡೀತಾ ಇದೆ. ನನ್ನ ವೈಲಿ ವಾಪಸ್ ಮನೆಗೆ ಬಂದ ಅಂತ ಖುಷಿಯಾಗಿ ಕೂತು ಪೂಜೆ ಬೇರೆ ಮಾಡಬೇಕಾ? ಸುವಾಸಿನಿ, ಪುರೋಹಿತರು ಹೇಳೋದು ಕೇಳಿಸ್ಲಿಲ್ವಾ? ಬಾ ಮಡಿ ಉಟ್ಕೊಂಬರೋಣ. ನೀನು ಹೊಸ ಸೀರೆ ಉಟ್ಕೋ, ನನ್ನ ಹತ್ರ ಪಂಚಶಲ್ಯ ಇದೆ. ಬಾ. ಪುರೋಹಿತ್ರೆ ಬನ್ನಿ, ಪೂಜೆಗೆ ಎಲ್ಲ ಹಣೆ ಮಾಡ್ಕೊಳ್ಳೋಣ. ಬನ್ನಿಮ್ಮ. ಛೇ, ಅಪ್ಪ ಅಮ್ಮನ ಜೊತೆ ವೇದಾಂತ್ ಭಾವನ್ ಮನೆಗೆ ಹೋಗಿದ್ರೆ ಧ್ರುವನ್ ನೋಡ್ದಂಗಾದ್ರೂ ಆಗಿರೋದು. ಇವಾಗ ನಾನು ಒಬ್ಳೆ ಹೋದ್ರೆ ಚೆನ್ನಾಗಿರಲ್ಲ. ಇನ್ನು ಕೊಳ್ಳಿದ್ದೇವ ಯಾವಾಗ ಬರ್ತಾನೋ ಏನೋ. ಆಜಾರೆ 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 ಕಾಲ್ ಮಾಡಿ ಕಟ್ ಮಾಡೋದು ಯಾಕೆ? ಇಡಿಯಟ್. ಹಲೋ, ತಲೆ ಕೆಟ್ಟಿದ್ದೆ ನಿಂಗೆ? ಏನು ವಿಷಯ? ಹಲೋ, ನೀನೇ ನನ್ನ ಯಜಮಾನ ಅನ್ಕೊಂಡಿದ್ಯಾ? ಯಾಕೆ ಹಿಂಗೆ ಸಿಡುತ್ತಾ ಇದೆಯಾ? ಊರಿ ಮೂತಿ ಮಾಡ್ಕೊಂಡಿಲ್ಲ ಅಂದರೆ ತಿಂದಿದ್ದಾನ ಅರ್ಗಲ್ಲ ಅನ್ಸುತ್ತೆ ನಿನಗೆ. ಸ್ವಲ್ಪ ಸಾಫ್ಟಾಗಿ ಮಾತಾಡೋಕ್ಕೆ ಬರಲ್ವ ನಿನಗೆ? ಸರಿ, ಏನು ಹೇಳು? ಅಲ್ಲಿಗೆ ಹೋಗಿ ನಮ್ಮನ್ನು ಮರ್ತ್ಬಿಟ್ಯಾ ಹೇಗೆ? ನೀನು ಇಲ್ಲಿಗೆ ಬರೋದು ಯಾವಾಗ ಅಂತ ಕೇಳಕ್ಕೆ ಕಾಲ್ ಮಾಡಿದೆ. ಯಾಕೆ? ಅಯ್ಯೋ, ಇದು ನನ್ನ ಪ್ರಶ್ನೆ ಅಲ್ಲ, ಅಮ್ಮನೇ ಕೇಳು ಅಂತ ಹೇಳಿದ್ದು. ಸಾಕು, ಸುಮ್ಮನೆ ಇರು, ಸುಳ್ಳು ಹೇಳ್ಬೇಡ. ಅಮ್ಮಂಗೆ ಬರೋ ಕೆಳಗೆ ಕಾಲ್ ಮಾಡಿದ್ನಲ್ಲ, ಅವಾಗಲೇ ಯಾವಾಗ ಬರ್ತೀನಿ ಅಂತ ಹೇಳಿದ್ದೀನಿ. ಆಯಿತು, ಇದು ನನ್ನ ಪ್ರಶ್ನೆ ಅಂತಾನೆ ಅನ್ಕೋ, ಬೇಜಾರಿಲ್ಲ. ನೀನು ಯಾವಾಗ ಬರ್ತೀಯ ಅಂತ ಹೇಳು. ಅದು ನಿಂಗೆ ಯಾಕೆ? ಏನಕ್ಕೋ ಬೇಕು, ಸುಮ್ಮನೆ ಹೇಳು. ಹೇಳಲ್ಲ ಅಂದರೆ ಸೂಸೈಡ್ ಮಾಡ್ಕೋತೀಯಾ? ಕ್ಯಾಪಲ್ಲಿ ಕುರಿ ನಮ್ಮ ಹಳ್ಳಕ್ಕೆ ಬೀಳ್ತಾ ಇದೆ. ಇನ್ನು ಸೂಸೈಡ್ ಮಾಡಿಕೊಂಡು ಮುಂದಿನ ಜನ್ಮದವರೆಗೂ ಯಾವಾಗ ಕಾಯ್ತಾಳೆ? ಏನೋ ಬೈಕೋತಿದ್ಯಾ? ಓ ಏನಿಲ್ಲ, ಇವಾಗ ಹೇಳಿಲ್ಲ ಅಂದರೆ ನಂದು ಹಳೆ ಮುದುಕಿಗೆ ಇಬ್ಬರು ಬೈಗಳು ಸೇರಿಸಿ ನಿಂಗೆ ಚೆನ್ನಾಗಿ ಬೈತೀನಿ ಅಷ್ಟೇ. ಮುಂದಿನ ವಾರ ಬರ್ತೀನಿ. ಬಾಯ್. ಧ್ರುವ, ಅಯ್ಯೋ ಇದು ಕೊಬ್ಬು ಅಂದರೆ ಅಲ್ಲ, ಕಾಲ್ ಮಾಡಿದ್ದು ನಾನು, ಕಟ್ ಮಾಡೋದು ನೀನಾ? ಯಾಕೋ ನಿಂಗೆ ಓವರ್ ಆಯಿತು ವಸಿಷ್ಠ ಧ್ರುವ. ಒಬ್ಬಟ್ಟಿಗೆ ಏನೇನು ಐಟಮ್ ಆಗ್ತಾರೆ ಅಂತ ನನಗೆ ಗೊತ್ತಿಲ್ವಲ್ಲ. ಅದಕ್ಕೆ ಎಷ್ಟು ಉಪ್ಪು ಹಾಕ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಏನು ಮಾಡೋದು? ಅದಕ್ಕೆ ಭಾವನ್ಗೆ ಸರಿಯಾಗಿ ಚಾಲೆಂಜ್ ಮಾಡಿದ್ದೀರಾ ಬಿಡಿ. ಅಕ್ಕ, ನೀವಿಬ್ರು ತಮಾಷೆನ ಎಂಜಾಯ್ ಮಾಡ್ತಿದ್ದೀರಾ. ಅಂದರೆ ಪಾಪ ನಮ್ಮ ಹುಡುಗ ಒಬ್ಬನೇ ಕಷ್ಟಪಡ್ತಿದ್ದಾನೆ. ಓ, ಇಷ್ಟು ಬೇಗ ಗಂಡನ ವಹಿಸ್ಕೊಂಡು ಬರೋಷ್ಟು ದೊಡ್ಡೋಳಾಗ್ಬಿಟ್ಯಾ ನೀನು? ಅವಾಗಲೇ ಹುಡುಗರಿಗೆಲ್ಲ ಚಾಲೆಂಜ್ ಆಗ್ದಾಗ ಯಾಕೆ ಸುಮ್ಮನೆ ಇದ್ದೆ? ಆವಾಗಲೇ ಜೋಶಲ್ಲೇನೋ ಚಾಲೆಂಜ್ ಮಾಡಿಬಿಟ್ಟೆ, ಆದರೆ ಇವಾಗ ಪಾಪ ಅನ್ನಿಸ್ತಿದೆ.
ಹೋಗಲಿ, ನಾವೊಂದು ಸತಿ ಕಿಚನಿಗೆ ಹೋಗಿ ಅವ್ರು ಏನೇನು ಅಡುಗೆ ಮಾಡಿದ್ದಾರೆ ಅಂತ ನೋಡೋಣವಾ? ಆಮೇಲೆ ಪೂಜೆ ಆದಮೇಲೆ ಅವ್ರು ಮಾಡಿರೋ ಅಡುಗೆನ ಬಾಯಿಗೆ ಇಡೋಕ್ಕಾಗದೆ ನಾವೇ ಅಡುಗೆ ಮಾಡಬೇಕಾಗುತ್ತೆ. ಮಧ್ಯಾಹ್ನ ಊಟನ ರಾತ್ರಿ ಮಾಡಬೇಕಾಗುತ್ತೆ. ಏನೂ ಬೇಕಾಗಿಲ್ಲ, ಬಿಲ್ಡಪ್ ಕೊಡಬೇಕಾಗಿರೋಂಥ ಹುಮ್ಮಸ್ಸು ಕೆಲಸ ಮಾಡಬೇಕಾದ್ರೂ ಇರಲಿ. ದೊಡ್ಡದಾಗಿ ಕೇಳ್ದ ರಾಕೆಟ್ ಸೈನ್ಸ್ ಅಡುಗೆ ಮಾಡೋದು ಅಂತ ಹೇಳಿ ಇವಾಗ ಅನುಭವಿಸ್ಲಿ, ಗೊತ್ತಾಗತ್ತೆ. ನಾನು ಬೇರೆ ಜೋಶಲ್ಲಿ ಚಾಲೆಂಜ್ ಮಾಡಿಬಿಟ್ಟೆ. ಆದರೆ ಪಾಪ ವೇದಾಂತಲ್ಲಿ ಒದ್ದಾಡ್ತಿರ್ತಾನೆ. ಅವ್ನ ಚಾಲೆಂಜಲ್ಲಿ ಸೋಲ್ಬಾರ್ದು ಅಲ್ವಾ ಅಮ್ಮು? ನಾ ಹೇಳಿದ್ ಕರೆಕ್ಟ್ ತಾನೇ? ಹಾಂ, ಅದಕ್ಕೆ ಹೌದೌದು ಕರೆಕ್ಟ್. ಒಂದು ನಿಮಿಷ ಬಂದೆ. ಗೋಧಿ ಹಾಕ್ಲಾ ಇಲ್ಲ ಮೈದಾ ಹಿಟ್ಟು ಹಾಕ್ಬೇಕಾ ಅಥವಾ ಅಕ್ಕಿ ಹಿಟ್ಟು ಹಾಕ್ಬೇಕಾ ಗೊತ್ತಾಗ್ತಿಲ್ವಲ್ಲ. ಅಗಣಿದ ಲೋಕ ವೇದಾಂತ್, ಒಂದ್ಸತಿ ಈ ಕಡೆ ನೋಡು. ದೇವರಣಿ ಒಬ್ಬಟ್ಟು ಹೇಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಹೆಂಗ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನಾನು ಹೆಂಗೆ ಹೇಳ್ತೀನೋ ಹಂಗೆ ನೀಟಾಗಿ ಮಾಡ್ತಾ ಹೋಗು. ಸರಿ ಅಮೂಲ್ಯ, ಹೇಳು.
ಆದರೆ ಈ ಒಬ್ಬಟ್ಟಿನ ಹಿಟ್ಟನ್ನ ಈವನ್ ಆಗಿ ಸ್ಪ್ರೆಡ್ ಮಾಡೋದು ಹೇಗೆ ಅಂತ ಸೈನ್ ಲ್ಯಾಂಗ್ವೇಜಲ್ಲಿ ಹೇಗೆ ಹೇಳ್ತೀಯಾ? ಅದು ಪಕ್ಕ ಸ್ಕಿಲ್ಲೇ, ಆದರೆ ಎಫರ್ಟಿಂದ ಕೂಡ ಸಾಧಿಸ್ಬೋದು. ನಿಧಾನಕ್ಕೆ ವೃತ್ತಾಕಾರ ಬರೋ ಥರ ಮಾಡ್ತಾ ಹೋಗು. ಯಾವ್ಯಾವುದೋ ದೇಶದ ನಕಾಶೆ ಥರ ಆಗ್ಬೋದು, ಆದರೆ ಓರೆ ಬಂದಲ್ಲೆಲ್ಲ ಮತ್ತೆ ರಟ್ಸಿ ವೃತ್ತ ಮಾಡು. ಎಂತ ಬ್ರಿಲಿಯಂಟ್ ಅಗ್ರಜ ನೀನು. ಕೊನೆಗೂ ನೀನು ಅನ್ಕೊಂಡಿದ್ದು ಸಾಧಿಸ್ಬಿಟ್ಟಲ್ಲ. ಗೆದ್ಬಿಟ್ಟೆ ಅಗ್ರಜ ನೀನು, ಗೆದ್ಬಿಟ್ಟೆ. ಸರಿ ಸರಿ, ನಾವು ಪೂಜೆಗೆ ರೆಡಿ ಆಗ್ತೀವಿ, ನೀನು ರೆಡಿ ಆಗ್ಬಿಡ. ಬರದ್ವಾ?